ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂದರೆ ತುಂಬಾ ಬದಲಾವಣೆ ಆಗಿದೆ. ಹೌದು ಸರ್, ಹೇಗೋ ಹೋಗಿ ಏನೇನೋ ಆಗಿ ರೋಲರ್ ಕೋಸ್ಟರ್ ಥರ ಇಲ್ಲಿಗೆ ಬಂದು ನಿಂತಿದ್ದೀನಿ. ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಸರ್. ಈ ಸೀಸನಲ್ಲಿ ಅಪ್ ಆ್ಯಂಡ್ ಡೌನ್ ಈ ಥರ ಗೆರೆಗಳಿರುತ್ತಲ್ಲ, ಅದು ಯಾಕೆ ಹಾಗೆ ಅಂತ ಈಗ ಅರ್ಥ ಆಗ್ತಾಯಿದೆ ಸರ್. ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ಈಗ ಕ್ಯಾಬ್ ಡ್ರೈವರ್ ಆಗಿದ್ದೀನಿ. 5 ವರ್ಷದಲ್ಲಿ ಜೀವನ ನನಗೆ ತುಂಬ ಪಾಠ ಕಲಿಸಿದೆ ಸರ್. ಏನೇನೋ ತೋರಿಸಿದೆ. ಬಿರುಗಾಳಿಗೆ ಸಿಕ್ಕಿರೋ ತರಗೆಲೆ ಥರ ಎಲ್ಲೋ ಇದ್ದೋನು ಈಗ ಇಲ್ಲಿಗೆ ಬಂದಿದ್ದೀನಿ. ಲೈಫ್ ವಿಚಿತ್ರ ಅಲ್ವಾ ಸರ್? ಸರ್, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ಲೈಫ್ ಸರ್. ಜೀವನ ಇರೋದೇ ಹಾಗೆ. ಇವತ್ತು ಹಿಂಗಿರುತ್ತೆ, ನಾಳೆ ಹಾಗಿರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ನಾವು ಏನಲ್ಲಿ ಹುಡುಕ್ತೀವೋ ಅದು ನಿಮ್ಗೆ ಸಿಗಲ್ಲ. ಅದು ತನಗೆ ಏನು ಬೇಕೋ ಅದನ್ನು ಕೊಡುತ್ತೆ. ಏನು ಪಾಠ ಕಲಿಸ್ಬೇಕೋ ಕಲಿಸುತ್ತೆ. ಏಳು ಬೀಳುಗಳು, ಏರುಪೇರುಗಳು ಇದ್ದಾಗಲೇ ಅದಕ್ಕೊಂದು ತೀವ್ರತೆ ಬರೋದು. ಇಲ್ಲದೆ ಹೋದರೆ ECG ಲೈನ್ ಥರ ನೇರವಾಗಿದ್ದರೆ ಡೆಡ್ ಅಂತಾರೆ. ಸತ್ತು ಹೋದ್ರೇ ಆ ಲೈನ್ ಇರೋದು. ಹೇಳ್ತಾ ಇರೋದು ಸತ್ಯನೇ ಸರ್. ಬಟ್ ಬದಲಾವಣೆಗೆ ನಮ್ಮನ್ನು ನಾವು ಎಷ್ಟು ಅಂತ ಒಗ್ಗಿಕೊಳ್ಳೋದು ಸರ್? ಸರ್, ಅಕ್ಕಿ ಇದೆ, ಅದು ಕುದಿಯೋ ನೀರಲ್ಲಿ ಬೆಂದ್ರೇ ಅನ್ನ ಆಗೋದು. ಅನ್ನ ಆದಮೇಲೆ ಅದನ್ನ ಬಿರಿಯಾನಿ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ವಾಂಗಿಭಾತ್ ಮಾಡ್ಬೋದು. ಸರ್, ಬೇಯದೆ ಹೋದರೆ ನಾವು ಅಕ್ಕಿಯಾಗಿ ಉಳ್ಕೊಂಡ್ಬಿಡ್ತೀವಿ. ಇದನ್ನೇ ನಮ್ಮ ಸಾಹಿತ್ಯದ ಭಾಷೆಯಲ್ಲಿ ಹೇಳೋದಾದರೆ, ನೊಂದು ಬೆಂದರೆ ಮಾತ್ರ ಬೇಂದ್ರೆ ಆಗೋದು. ಆಗಲೇ ಜೀವನಕ್ಕೊಂದು ಘನತೆ ಬರೋದು. ಬದುಕಿನ ಆಳ ಆಗಲ್ಲ, ವಿಸ್ತಾರಗಳ ಅರ್ಥ ಆಗೋದು. ಜೀವನ ಕಲಿಸೋ ಪಾಠನ ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ. ನೀವು ಜೀವನದಲ್ಲಿ ಬೆಂದಿದ್ದೀರಾ, ಬಿರಿಯಾನಿ ಆಗೋ ಕಾಲ ಹತ್ತಿರದಲ್ಲೇ ಇದೆ. ಹೈದ್ರಾಬಾದಿ ಬಿರಿಯಾನಿನ ಸರ್? ಯಾವುದೋ ಒಂದು ಜೀವನದಲ್ಲಿ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ದಯವಿಟ್ಟು ಭರವಸೆ ಕಳ್ಕೊಬೇಡಿ. ಈಗ ನನ್ನದೇ ನೋಡಿ, 13 ಕೆಲಸ ಬದಲಾಯಿಸಿದ್ದೀನಿ. ಕಿರಾಣಿ ಅಂಗಡಿ ಇಟ್ಟಿದ್ದೆ, ಹೋಟ್ಲ್ ಇಟ್ಟಿದ್ದೆ, ಎಮ್ಮೆ ಸಾಕಿ ಹಾಲು ಮಾರಿದ್ದೆ. ಕೊನೆಗೆ ಅಕೌಂಟೆಂಟ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದವನು ಈಗ ರೈಟರ್ ಆಗಿದ್ದೀನಿ. ನೋಡಿದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಬಟ್ ಸಂಬಂಧ ಇದೆ. ಮುಖ್ಯವಾಗಿ ಜೀವನದಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಬದುಕನ್ನು ನೋಡ್ತಿರ್ಬೇಕು, ಬದುಕನ್ನು ಪ್ರೀತಿಸಬೇಕು, ಅದು ನಮ್ಮನ್ನು ಪ್ರೀತಿಸುತ್ತೆ. ನಾವು ದೇವರನ್ನು ನಂಬ್ತೀವೋ ಇಲ್ವೋ, ಆದರೆ ದೇವರು ನಮ್ಮನ್ನು ನಂಬೋ ಥರ ನಾವು ಬದುಕಬೇಕು. ಜೀವನ ಇರೋದೇ ಹಾಗೆ. ಅದು ಒಂದೋ ನಿಮಗೊಂದು ಪಾಠ ಕಲಿಸುತ್ತೆ, ಅಥವಾ ನೀವು ಕೇಳಿದ್ದನ್ನು ಕೊಡುತ್ತೆ. ಜೀವನನ ನಾವು ಹೇಗೆ ತಗೋತೀವೋ, ಹೇಗೆ ರಿಸೀವ್ ಮಾಡ್ತೀವೋ ಅದ್ರ ಮೇಲೆಲ್ಲ ನಿಂತಿರುತ್ತೆ. ಮುಖ್ಯವಾಗಿ ನಾವು ಸ್ವೀಕಾರ ಮಾಡೋ ರೀತಿ ಮುಖ್ಯ. ಸಾರಿ ಸರ್, ಕಾಫಿ ಕುಡಿಯೋಕ್ಕೆ ಬಂದವರಿಗೆ ವೇದ ಅಂತ ಹೇಳಿಬಿಟ್ಟೆ. ಸಾಮಾನ್ಯವಾಗಿ ನಾನು ಯಾರಿಗೂ ಉಪದೇಶ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಏನು ಉಪಯೋಗವೂ ಇಲ್ಲ ಅಂತ ನಂಗೆ ಗೊತ್ತಿದೆ. ಆದರೆ ವೆಲ್ವಿಷರಾಗಿ ನಿಮಗೆ 4 ಮಾತು ಹೇಳಿದೆ, ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಿಮ್ಮ ಮಾತು ನಿಜವಾಗ್ಲೂ ಸತ್ಯ. ಇಷ್ಟೊತ್ತು ನಿಮ್ಮ ಮಾತು ಕೇಳಿದ ಮೇಲೆ ನನ್ನ ಮನಸ್ಸು ನಿರಾಳ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಿ? ನಾವಿಬ್ಬರು ಮಾತಾಡಿ ಇಬ್ಬರು ಹಗರಾದ್ವಿ ಅಂದ್ಕೊಳ್ಳಿ. ಸರ್, ಹಾಂ, ನನಗೆ ನಿಮ್ಮಿಂದ ಒಂದು ಪರ್ಮಿಷನ್ ಕೇಳಬೇಕಾಗಿತ್ತು. ಪರ್ಮಿಷನ್ ನನ್ನಿಂದನಾ? ಯಾವುದಕ್ಕೆ ಸರ್? ಐ ಆಮ್ ಸಾರಿ. ಇಂಥ ಟೈಮಲ್ಲಿ ತನ್ನ ಸ್ವಾರ್ಥ ನೋಡ್ತಾ ಇದ್ದಾನೆ ಇವನು ಅಂದ್ಕೋಬೇಡಿ. ನಮ್ಮ ಕೆಲಸನೇ ಅದು, ಯಾರ ಜೀವನದಲ್ಲಿ ಏನು ಕತೆ ಸಿಗುತ್ತೆ ಅಂತ ಹುಡುಕೋದು. ನಿಮ್ಮ ಕತೆ ಕೇಳ್ತಾ ಕೇಳ್ತಾ ನನ್ನೊಳಗಿನ ಕತೆಗಾರ ಆ್ಯಕ್ಟಿವೇಟ್ ಆಗಿಬಿಟ್ಟ. ನನ್ನ ಮುಂದಿನ ಕಾದಂಬರಿಗೆ ವಸ್ತು ಹುಡುಕ್ತಾ ಇದ್ದೆ, ಏನೂ ಹೊಳೆದಿರಲಿಲ್ಲ. ಎಷ್ಟೋ ಸಲ ಹಂಗಾಗುತ್ತೆ, ಹೊಳೆಯಲ್ಲ. ನಮ್ಮ ಪ್ರಕಾಶಕರು ಬೇರೆ ದುಂಬಾಲು ಬಿದ್ದಿದ್ದಾರೆ. ಒಂದು ಟೈಟಲ್ ಕೊಡಿ, ಒಂದು ಕವರ್ ಪೇಜ್ ಮಾಡಿಸ್ಕೊಡಿ, ಅದನ್ನು ರಿಲೀಸ್ ಮಾಡಿಬಿಡೋಣ, ಒಂದು ಬಿಲ್ಡಪ್ ಇರುತ್ತೆ, ಆನಂತರ ಕಾದಂಬರಿ ಬರ್ಕೊಡಿ ಅಂತ. ಈಗ ನೀವು ಕೇಳಿದ ಮೇಲೆ ನಿಮ್ಮ ಕಥೆನೇ ಇಟ್ಕೊಂಡು ಒಂದು ಒಳ್ಳೆ ಬಯೋಗ್ರಫಿ ಪಡೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಒಂದು ಸೂಪರ್ ಹಿಟ್ ಕತೆಗೆ ಬೇಕಾದ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿವೆ. ಸಾಮಾನ್ಯವಾಗಿ ನಾನು ಕತೆ ಬರೆಯೋದೇ ಬೇರೆಯವರ ಬದುಕನ್ನು ಇಟ್ಕೊಂಡು, ಯಾಕೆ ನಿಮ್ಮ ಕಥೆನ ಒಂದು ಒಳ್ಳೆ ಕಾದಂಬರಿ ಮಾಡಬಾರ್ದು ಅಥವಾ ಬಯೋಗ್ರಫಿ ಬರೀಬಾರ್ದು? ಅಲ್ಲ ಸರ್, ನೀವು ಬರೆದ್ರೆ ನಂಗೆ ಬಹಳ ಸಂತೋಷನೇ. ಆದರೆ ನನ್ನ ಲೈಫಲ್ಲಿ ದುಃಖನೇ ಜಾಸ್ತಿ ಇದೆ ಸರ್, ಸಂತೋಷ ಕಡಿಮೆ ಇದೆ.
ಕಥೆಯ ಮುಂದಿನ ಹರಿವು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಂತ್ಯ ಏನು ಅಂತ ಬರೀತೀರಾ? ಸರ್, ಸ್ಥಿತಿ ಚೆನ್ನಾಗಿದ್ದರೆ ಗತಿ ಚೆನ್ನಾಗಿರುತ್ತೆ. ನಿಮ್ಮ ಕತೆ ಕೇಳಿದ್ದೀನಿ, ಅದಕ್ಕೊಂದು ಒಳ್ಳೆ ಕ್ಲೈಮ್ಯಾಕ್ಸ್ ನಾನು ಬರಿತೀನಿ. ನಾನು ಏನು ಬರಿತೀನೋ ಅದೇ ನಿಮ್ಮ ಜೀವನದಲ್ಲಿ ಆಗುತ್ತೆ. ಯಾವತ್ತೂ ನಾನು ಕಾದಂಬರಿಯಿಂದ ಬರಿತೀನಿ, ಅದು ನಿಮ್ಮ ಬಯೋಗ್ರಫಿ ಆಗಬೇಕು, ಹಾಗೆ ಮಾಡ್ತೀನಿ. ಏನು ಸರ್ ಇದು, ಒಳ್ಳೆ ಅಸ್ಟ್ರಾಲಜರ್ ಥರ ಮಾತಾಡ್ತಾ ಇದ್ದೀರಲ್ಲ. ಇಲ್ಲ ಸರ್, ವೆಲ್ ವಿಷರ್. ಥ್ಯಾಂಕ್ ಯು ಸರ್. ನಿಮ್ಮ ಬಾಯಿ ಹರಕೆಯಿಂದ ಹಾಗಾದರೆ ನನಗೂ ಸಂತೋಷನೇ. ಸರ್, ಖಂಡಿತ ಆಗತ್ತೆ. ಸರ್, ಇದನ್ನು ಹೊಸ ಕಾದಂಬರಿ ದಕ್ಷಿಣಾಯನ ಅಂತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ದಕ್ಷಿಣಾಯನ ಅಂದರೆ ಗೊತ್ತಲ್ಲ, ಸೂರ್ಯ ಪಥ ಬದಲಾಯಿಸೋದು. ಇವತ್ತಿನಿಂದ ನಿಮ್ಮ ಜೀವನದ ಪಥ ಕೂಡ ಬದಲಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ನೋಡ್ತೀನಿ. ಸರ್, ನಿಮ್ಮ ಜೊತೆ ಕಾಲ ಕಳೆದಿದ್ದು ಭಾಳ ಸಂತೋಷ ಆಯಿತು. ಥ್ಯಾಂಕ್ಸ್ ಫಾರ್ ಕಾಫಿ ಆ್ಯಂಡ್ ಸ್ಟೋರಿ. ಥ್ಯಾಂಕ್ ಯು ಸರ್. ಏನಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಯ್. ಕಂದ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾಕಮ್ಮ ನೀನು ಒಂದು ಮಾತು ಆಡ್ತಾ ಇಲ್ಲ? ಈ ಸೃಷ್ಟಿನಲ್ಲಿ ಗಂಡು ಹೆಣ್ಣು ಅಂತ ಇರೋದೇ ಸಂಸಾರ ಮಾಡೋದಕ್ಕೆ. ಗಂಡು ಹೆಣ್ಣು ಸೇರಲೇಬೇಕು, ಒಂದಾಗಿ ಬಾಳಬೇಕು, ಆಗಲೇ ಈ ಪ್ರಪಂಚ ಮುಂದುವರಿಯೋದು. ಅದೇ ಬೇಡ ಅಂದರೆ, ಅದನ್ನು ಬಿಟ್ಟಿರ್ತೀನಿ ಅಂದರೆ ಹೇಗಾಗತ್ತೆ ಕಂದ? ಅದು ಪ್ರಕೃತಿಗೂ ವಿರುದ್ಧ, ಮನಸ್ಸಿಗೂ ವಿರುದ್ಧ. ಯೋಚನೆ ಮಾಡು. ಏನೋ ನನ್ನ ಮನಸ್ಸಿಗೆ ತೋಚಿದ್ದನ್ನ ನಾನು ಹೇಳಿದ್ದೀನಿ, ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ. ಮಿಕ್ಕಿದ್ದು ನಿನಗೆ ಬಿಟ್ಟಿತ್ತು. ನಾ ಬರ್ತೀನಿ. ಅಪ್ಪ, ನೀವು ಹೇಳೋದು ಸರಿ ಅಂತ ಅನಿಸ್ತದಪ್ಪ. ನಾವಿಬ್ಬರಿಂದ ದೂರ ಇರಬಾರ್ದು. ಕಂದ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸಂತೋಷ ಮಗಳೇ. ನಾನು ಅಳಿಯಂದ್ರಿಗೆ ಫೋನ್ ಮಾಡ್ತೀನಿ, ನೀನು ಅವ್ರ ಹತ್ರ ಎಲ್ಲ ಹೇಳ್ಕೊಂಬಿಡು. ಆಮೇಲೇನಾಯ್ತು ಅಂತ ನನಗೆ ಕಾಲ್ ಮಾಡಿ ಹೇಳು, ಓಕೆನಾ? ಸಂತೋಷ ಮಗಳೇ. ತುಂಬ ಖುಷಿ ಆಯಿತು. ಅಮೃತಧಾರೆ, ನನ್ನ ಅಮೃತಧಾರೆ.